ಪ್ರೀತಿಯ ಚಕ್ರವರ್ತಿಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರ ಸಮಗ್ರ ಸಂಪುಟಗಳ ಕುರಿತು ಈಗ ತಾನೇ ಲೋಕಾರ್ಪಣೆ ಮಾಡಿರತಕ್ಕಂತಹ ಉಭಯ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮೈಸೂರಿನ ಪುತ್ತೂರು ಮಠದ ಪರಮ ಪೂಜ್ಯ ಶ್ರೀ ಲೋಕಾರ್ಪಣೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಭಾರತೀಯ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಬಸವಲಿಂಗ ದೇವರ ಅವರ ಸಲ್ಲಿಸಿ ಸಮೂಹ ವಹಿಸಿ ಮಾತನಾಡಿದಂಥ ಮೈಸೂರಿನ ಹಿಂದೂ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಶಂಕರ ಮಹಾಸ್ವಾಮಿಗಳ ಪಾದದಲ್ಲಿ ನಾವು ಭಕ್ತಿಪೂರ್ವಕವನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಕಲಬುರ್ಗಿಯವರ ಅತ್ಯಂತ ಹತ್ತಿರದ ಒಡನಾಡಿಗಳು ಸ್ನೇಹಿತರು ಆದಂತಹ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ಸುಧೀರ್ ಶೆಟ್ಟಿ ಅವರೇ, ಶ್ರೀಮತಿ ಉಮಾದೇವಿ ಕಲಬುರ್ಗಿ ಅವರೇ, ಅದರ ಸಂಪಾದಕರಾದಂತಹ ಡಾಕ್ಟರ್ ವೈನ ರಾಜೀವ್ ಅವರೇ, ಗೋಗುಲಕಟ್ಟಿ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂತಹ ಡಾಕ್ಟರ್ ಕೃಷ್ಣ ಕೋಲಾರ್ ಅವರೇ, ಮುಖಂಡರೇ, ಕಾರ್ಯದರ್ಶಿಗಳಾದಂತಹ MS ಅವರೇ ಮತ್ತು ಮಹಂತೇಶ್ ಅವರೇ, ಎಲ್ಲ ಈ ಒಂದು ವಿವಿಧ ಸಂಘಟನೆಗಳ ಸಂಪಾದಕರೇ, ಉಪನ್ಯಾಸದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯ ಸಾಹಿತಿಗಳೇ, ಸಂಶೋಧಕರೇ, ಇದೊಂದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಶ್ರೀ ಎಂ ಕಲಬುರ್ಗಿಯವರು ಜನ್ಮಭೂಮಿಯನ್ನು ವಿಜಯಪುರ ಜಿಲ್ಲೆ, ಹಾಗೆ ಅಣ್ಣ ಬಸವಣ್ಣವರ ಜನ್ಮಭೂಮಿ ವಿಜಯಪುರ ಆಗಿ ಇವತ್ತು ಬೀದರ್ನಲ್ಲಿ ನಮ್ಮ ಬಸವ ಕಲ್ಯಾಣದಲ್ಲಿ ಕರ್ಮಭೂಮಿಯಾಗಿ ಆಯ್ಕೆ ಮಾಡುವ ಅನುಭವ ಮಾಡಿದರು. ಹಾಗೆ ಎಂ ಕಲಬುರ್ಗಿಯವರು ಜನ್ಮಭೂಮಿ ವಿಜಯಪುರ, ಆದರೆ ಕರ್ಮಭೂಮಿ ಬಹುಶಃ ಧಾರವಾಡ ಅಂತ ಹೇಳಬೇಕಾಗ್ತದೆ. ಬಹಳಷ್ಟು ವಿಚಾರಗಳನ್ನ ಇವತ್ತು ಬೆಳಗ್ಗೆಯಿಂದಲೇ ಇಲ್ಲಿವರೆಗೆ ಡಾಕ್ಟರ್ ಎಂ ಕಲಬುರ್ಗಿಯವರ ಸಂಶೋಧನೆ, ಅವರ ಸಾಹಿತ್ಯದ ಬಗ್ಗೆ ಎಲ್ಲವನ್ನು ಕೂಡ ಸುಮಾರು ಸುಧೀರ್ ಶೆಟ್ಟಿಗಳು ಕೂಡ ಅವರ ಸಂಪೂರ್ಣವಾದಂಥ ಅವರ ಸ್ವಭಾವ, ಅವರು ನಡೆದ ಒಂದು ದಾರಿ ಬಗ್ಗೆ ಮಾತನಾಡಿದರು. ಇಲ್ಲಿ ನಾನು ಬೇರೆ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಹೇಳಬೇಕಾಗಿದ್ರೆ, ಇವತ್ತು ಡಾಕ್ಟರ್ ಗೋಗುಲಕಟ್ಟಿ ಸಂಶೋಧನಾ ಕೇಂದ್ರ ಆಗಬೇಕಾದ್ರೆ ಒಂದು ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಪಾಲಿನ ನಟರಾಜ ದೇವರು ಜ್ಞಾನವಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು,
ಡಾಕ್ಟರ್ ರವಿ ಪ್ರಕಾಶ್ ಅವರು ಮತ್ತು ಸಚಿವರು ಹಾಗೂ ಅನಂತ್ ಹೂವಿನ ನಡೆಗಳಲ್ಲಿ ಚರ್ಚೆ ಮಾಡಿ ಇವತ್ತು ಡಾಕ್ಟರ್ ಸಂಶೋಧನಾ ಕೇಂದ್ರದಲ್ಲಿ ಬೇರೆ ಸಂಸ್ಥೆಗೆ ಹಾಕಬೇಕು ಅಂತ ಆಶಿಸಿ ಆ ಜವಾಬ್ದಾರಿಯನ್ನ ಅಥವಾ ಭಾಗ್ಯವನ್ನು ಕೆಲಸವನ್ನ ಬೇರೆ ಸಂಸ್ಥೆ ಕೊಟ್ಟಿರೋದಂತ ಅದಕ್ಕಾಗಿ ಅವರು ಒಂದು ಸಮಗ್ರ ಶರಣರನ್ನ ಬೆಳಕಿಗೆ ತಂದವರು. ಬಹುಶಃ ನಾವು ಬಸವಾದಿ ಶರಣರು ಬೆಳಕಿಗೆ ತಂದವರು ಡಾಕ್ಟರ್ ಫೌಜೂರ್ ಕಟ್ಟಿ ಅವರು ಹೇಳ್ತೀವಿ. ಆದರೆ ಹಲಕಟ್ಟಿಯವ್ರನ್ನ ಯಾರು ಬೆಳಕಿಗೆ ತಂದಿರಲಿಲ್ಲ. ಹಲಕಟ್ಟಿಯವ್ರ ಬೆಳಕಿಗೆ ಯಾರು ಬಂದಿದ್ರೆ ಅಂತ ಮಹಾನ್ ಕಾರ್ಯ ಮಾಡಿದಂತಹದ್ದು ಅದು ಡಾಕ್ಟರ್ ಕಲಬುರ್ಗಿ ಅವರು ಒಂದು ಹಾಗೆ ಮಾರ್ಕ್ಸ್ ಹೋಗಿರೋಂಥ ಏನು ವಚನ ಸಾಹಿತ್ಯ ಇತ್ತು, ಬಸವ ಸಾಹಿತ್ಯ ಇತ್ತು, ಆ ಎಲ್ಲವನ್ನ ಎಲ್ಲೋ ಜೊತೆಗಿನಲ್ಲೇ ಮಠಗಳಲ್ಲಿ, ಕಿರಾಣಿ ಅಂಗಡಿಯಲ್ಲಿ, ಅಡಕೆ ಅಂಗಡಿಯಲ್ಲಿ ಇದ್ದಂಥವನ್ನ ಎಲ್ಲವನ್ನ ತಂದು ತಮ್ಮ ಜೀವನವನ್ನ ತಯಾರು ಮಾಡಿ ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿ ಸಂಗ್ರಹಿಸಿ ಆ ಮಾತು ಕಾರ್ಯವನ್ನು ಮಾಡಿದಂಥವರು ಡಾಕ್ಟರ್ ಫೌಜೂರ್ ಕಟ್ಟಿ ಅವರು. ಆ ಒಂದು ಹಲಕಟ್ಟಿಯವರ ಸಾಹಿತ್ಯವನ್ನ ಒಂದು ಸಮಗ್ರ ಸಂಪೂರ್ಣವಾಗಿ ಒಂದು ಸಹ ಮಾಡಿದಂಥವರು ಡಾಕ್ಟರ್ ಕಟ್ಟಿ ಅವರು. ಹೀಗೆ ಮಹತ್ ಕಾರ್ಯವನ್ನ ಇವತ್ತು ಮೂಸಾ ಕಲಬುರ್ಗಿಯವರು ಇವತ್ತು ಬಸವಾದಿ ಶರಣರ ವಚನ ಸಾಹಿತ್ಯಕ್ಕೆ ಅದ್ರ ಜೊತೆಗೆ ಫೌಜೂರ್ ಕಟ್ಟಿಯವರನ್ನ ಗೌರವಿಸುವಂತ ಕೆಲಸವನ್ನು, ಅದ್ರ ಜೊತೆಗೆ ಅಷ್ಟಕ್ಕೆ ಅವರು ನಿಂತಿರಲಿಲ್ಲ. ಇವತ್ತು ಆದಿಲ್ಶಾಹಿ ಅರಸರ ಏನು 400 ವರ್ಷದ ಏನು ದಕ್ಕನಿ ಉರ್ದು ಮತ್ತು ಪರ್ಷಿಯನ್ ಭಾಷೆಯಲ್ಲಿರುವಂತಹ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಅವರು ಒಂದು ಭಾಗದ ಸಂಪುಟಗಳು ಬಿಡುಗಡೆ ಆಗಿತ್ತು. ಅವರ ಮುಂದೆ ಈಗಾಗಲೇ ಮಹಂತೇಶ್ವರವರು ಸುದ್ದಿನ ಪಟ್ಟ ಶೆಟ್ಟಿಯವರನ್ನು ತೆಗೆದಾಗೆ ಯಾವುದೋ ಒಂದು ಮಾತನಾಡಿದ್ದನ್ನ ಇವರು ಅದನ್ನ ಪ್ರಸ್ತಾಪಿಸಿದ್ದಕ್ಕೆ ಅವ್ರನ್ನ ಬಲಿದುಕೊಳ್ಳುವಂತ ಪರಿಸ್ಥಿತಿ ಬಲಿಗಿಡ. ಹೀಗಾಗಿ ನಾನು ಕಂಡಂತೆ ಏನು ಫೌಜೂರ್ ಕಲಬುರ್ಗಿ ಇರುವುದು ಬಹುಶಃ ಪರಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮ 12ನೇ ಶರಣ ಸಾಹಿತ್ಯ ಸಮ್ಮೇಳನ ಇಲ್ಲಿ 2012ರಲ್ಲಿ ಆಗಬೇಕು, 12 ಇಲ್ಲ ಆಗಬೇಕು ಅಂತ ಹೇಳಿ 12 ಇಲ್ಲಿ ವಿಜಯಪುರದಲ್ಲಿ ಆಗಬೇಕು ಅಂತ ಹೇಳಿ ಅವ್ರು ನನ್ನೊಂದು ಆಸೆ ಇತ್ತು. ನಾನು ಇದೇ ಫೌಜೂರ್ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯಕ್ರಮ ಮುಂಚಿನ ಕಾರ್ಯಕ್ರಮ ಮುಗಿದ ನಾನು ಮಾತೇಶ್ವರ ನನ್ನ ಜೊತೆ ಬಹಳಷ್ಟು ಆತ್ಮೀಯತೆ ಬಂದಿದ್ದು. ನಾನು ಹೇಳಿದೆ ಸಾಹೇಬರ ಎಲ್ಲ ಆಗ್ಯದ, ಬಸವಣ್ಣ ಇಲ್ಲೇ ನಮ್ಮ ಕರ್ನಾಟಕದಾಗ ಮತ್ತು ಭಾಗಶಃ ಮಹಾರಾಷ್ಟ್ರದವರು ಕೊಟ್ಟಾರ. ಇವ್ರನ್ನ ಜಗತ್ತಿಗೆ ನಾವು ಪರಿಚಯಿಸ್ಬೇಕಲ್ಲ, ಏನಾದ್ರು ಮಾಡ್ಬೇಕಲ್ಲ, ಏನ್ ಮಾಡ್ಬೇಕಂದಿಲ್ಲ ಆಗ್ತಿಲ್ಲ ಭಾಷೆಗಳಲ್ಲ, ಏನ್ ಮಾಡ್ಬೇಕಂತೀವಿ. ಈಗ ನಾವು ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಒಂದು ಉತ್ಕೃಷ್ಟವಾದಂತ ವರ್ಲ್ಡ್ ಕ್ಲಾಸ್ ಬುಕ್ ಆಗಬೇಕು. ಅದು ಜಾಗತಿಕ ಎಲ್ಲ ಒಂದು ನೇತಾರ ಹೋಗ್ಬೇಕು. ಅದು ಒಬ್ಬ ಹೇಳಿಕೊಂಡು ಯಾವ್ಯಾವ ದೇಶದ ರಾಷ್ಟ್ರಪತಿಗಳಿರ್ತಾರೆ, ಪ್ರಧಾನಮಂತ್ರಿಗಳಿರ್ತಾರೆ, ಮಾಜಿ ಇರ್ತಾರೆ, ಸಂಸದರಿರ್ತಾರೆ, ಎಲ್ಲರೂ ಕೂಡ ಇವತ್ತು ಜಗತ್ತಿನಾಗ ಹೋಗ್ಬೇಕು. ಎಲ್ಲ ಯೂನಿವರ್ಸಿಟಿಗಳಿಗೆ ಹೋಗ್ಬೇಕು, ಎಲ್ಲ ದಾರ್ಶನಿಕರಿಗೆ ಹೋಗ್ಬೇಕು. ಅದಕ್ಕೆ ಒಂದು ಸಂಪುಟವನ್ನು ವರ್ಲ್ಡ್ ಕ್ಲಾಸ್ ಜಾನ್ ಎಫ್ ಕೆನಡಿ ಇರ್ಬೋದು, ಇವತ್ತು ಬೇರೆ ಬೇರೆ ಏನು ಗಣ್ಯರ ಒಂದು ಇದೇ ಆಧಾರವನ್ನು ಬುಕ್ ಆಗಬೇಕು. ಅದರಲ್ಲಿ ಬಸವಣ್ಣವ್ರ ಬಗ್ಗೆ, ಅವ್ರ ಜನ್ಮ,
ಮಾಡಿ ನಾವು ಅದನ್ನ ಜಗತ್ತಿನಾದ್ಯಂತ ಉತ್ಸವನ್ನ ನಡೆಸಬೇಕು. ನಾನು BLS ಸಂಸ್ಥೆಯಲ್ಲಿ 2 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ. ಈಗ ದೊಡ್ಡ ಕೆಲಸ ಹಚ್ಚಿದ್ರು ಅವ್ರ ಭಾಷೆ ಬಹುಶಃ ಕಲಬುರಗಿರುವಂತ ಶ್ರೇಷ್ಠ ಸಂಶೋಧಕರು ಸಾಹಿತಿಗಳಾಗಿ ಬಹುಶಃ ಅದು ವಿಜಯಪುರ ಭಾಷೆ ಬದಲಾಗಿರಲಿಲ್ಲ. ಬರೇ ಹಚ್ಚಿದಲ್ಲ ಕೆಲಸ ಬಹಳ ಕಷ್ಟ ಕೆಲಸ ಗೊತ್ತಿಲ್ಲ. ನಾನು ಈಗ ಮಾಡ್ಬೇಕಂತ ಬರೀ ಇಲ್ಲೇ ಕರ್ನಾಟಕದಾಗ ಮಹಾರಾಷ್ಟ್ರದ ಜಗತ್ತಿನಾದ್ಯಂತ ಬಸವಣ್ಣ ಬೇಕಾಗಿತ್ತು. ಎಷ್ಟು ಪ್ರಸ್ತುತ 12ನೇ ಶತಮಾನದಲ್ಲಿ ಕ್ಲಿಷ್ಟಕರ ಸಮಯದಲ್ಲಿ ಒಂದು ಸಾಮಾಜಿಕ ಪರಿವರ್ತನೆ ಅಂತ ಇರಬೇಕು. ಮನುಷ್ಯನಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಸಮಾನತೆ, ಮೂಢನಂಬಿಕೆಗಳು, ಅನೇಕ ಪದ್ಧತಿಗಳು ಇದೆಲ್ಲದರಿಂದ ಹೋರಾಟ ಮಾಡಿ ಅಸ್ಪೃಶ್ಯತೆ ಒಂದು ಶ್ರೇಷ್ಠವಾದಂತಹ ಸಿದ್ಧಾಂತವನ್ನು ಧರ್ಮವನ್ನು ಹುಟ್ಟಾಕಿದಂಥವ್ರು, ಬಸವ ಧರ್ಮವನ್ನು ಕಟ್ಟಿದಂಥವ್ರು, ವಿದ್ಯಾರ್ಥಿ ಧರ್ಮವನ್ನು ಹುಟ್ಟಾಕಿದಂಥವ್ರು ಬಸವಣ್ಣವರು, ಬಸವಾದಿ ಶರಣರು. ಅವರನ್ನು ನಾವು ಜಾಗತಿಕ ಮಟ್ಟದಲ್ಲಿ ವಿವಿಧ ಭಾಷೆಗಳಲ್ಲಿ ನಾವು ತಲುಪಿಸ್ಬೇಕಲ್ಲ. ಮೊದಲೇ ಅವರು ಸ್ವಲ್ಪ ನಿಂತು ಉಪಣ್ಣ ನಡೆಸೋಲ್ಲ ಇನ್ನೂ ಭಾಳ ಕಷ್ಟ ಕೆಲಸ ಇಲ್ಲಿ ಮೊದಲೇ ಹಚ್ಚಿ ಡಿಕ್ಲೇರ್ ಮಾಡಿಬಿಟ್ಟು ಅವ್ರು ಆಗಿಬಿಟ್ಟೈತಿ ಅಂತ ಮೊದಲು ಪ್ರಾರಂಭ ಮಾಡಿದ್ರು. ಅದೆಲ್ಲ ಆಯಿತು. ಆದರೆ 2000 ನಾವು ಕರ್ಕೊಂಡಿದ್ವಿ. ಇದೆಲ್ಲರೂ ನಾವು ಜಲ್ದಾರು ವಹಿಸಿದ್ವಿ, ಜಲ್ದಾರು ಶೆಟ್ಟರವರು ವಹಿಸಿದ್ರು, ರಾಜನವರೆಲ್ಲ ಇದೆಲ್ಲ ಕತೆಗಳು ಅದು ಒಂದು ಕಡೆ ಸರಿಯಾಗಿ ಆಗಲಿಲ್ಲ. ಅಂದರೆ ನಾವು ಹಠ ಕೊಟ್ಟಿಲ್ಲ. ನಾವು 2 ಕೋಟಿ ಹೋಗಿ ನಾನು 5 ಕೋಟಿ ಹೇಳಿದ್ವಿ. 5 ಕೋಟಿ ರೂಪಾಯಿ ನಾವು ಕೊಟ್ಟು ಒಂದು ಸೇರು ನಮ್ಮ ಬಸವಣ್ಣವ್ರನ್ನ, ಬಸವಾದಿ ಶರಣರನ್ನ, ಇವತ್ತು ಆ ಸಿದ್ಧಾಂತಗಳನ್ನ, ಅವರ ಒಂದು ವಚನಗಳನ್ನ ಒಂದು ಜಾಗತಿಕ ಮಟ್ಟದಲ್ಲಿ ಎಲ್ಲ ಜಗತ್ತಿನ ಶ್ರೇಷ್ಠ ನಾಯಕರುಗಳಿಗೆ, ವಿಶ್ವವಿದ್ಯಾಲಯಕ್ಕೆ, ದಾರ್ಶನಿಕರಿಗೆ ಎಲ್ಲರಿಗೂ ತಲುಪಬೇಕಾಗುತ್ತೆ. ಮತ್ತು ನಮ್ಮ JS ಪಾಟೀಲ್ ಹೆಂಗೆ ಮಾಡ್ತೀವಿ ಅಂತೇಳಿ ನಾವು ಒಂದು ಸ್ಕೀಮ್ ಮಾಡಿದ್ದೀವಿ. ಏನೋ ಒಂದು ಪುಸ್ತಕ, ಆ ಪುಸ್ತಕ 10,000 ರೂಪಾಯಿ ಕಟ್ಟಿ ಕೊಡ್ತು. ಯಾರೋ ಒಬ್ಬ ನನಗೆ ಸಮರ್ಥ ಇದೆಯಪ್ಪ 5,000 ಆಗ್ತದೆ, 10,000 ಆಗ್ತದೆ, ನೀವು ಒಂದು ಬುಕ್ಕನ್ನು ಸ್ಪಾನ್ಸರ್ ಮಾಡಿ. ಒಬ್ಬರು ಮಾತು ಮಾಡ್ಬೋದು, ಯಾರು ಮಾಡ್ಬೋದು, ಶಕ್ತಿ ಇದ್ದವರು 5 ಮಾಡ್ಬೋದು, 10 ಮಾಡ್ಬೋದು, 100 ಮಾಡ್ಬೋದು, 1000 ಮಾಡ್ಬೋದು. ಸಂಘ ಸಂಸ್ಥೆಗಳು, BLS ಸಂಸ್ಥೆ, KS ಎಲ್ಲರೂ ಕೂಡ ಒಂದು ಮಾಡ್ಕೊಂಡು ಹೋಗ್ಬೋದು. ಅವ್ರನ್ನ ಹೇಳಬೇಕು. ಅಶೋಕ್ ಅಮೆರಿಕಾ ಜವಾಬ್ದಾರಿ ನಾನು ಕಂಪ್ಲೀಟ್ಲಿ ನಾನು ಹೋಗ್ತೀನಿ ಅಂತ ಹೇಳಿ ಅಮೆರಿಕ 10,000 ಕಾಪಿನೇ ಅಮೆರಿಕದಾಗ ಎಲ್ಲ ಇರ್ತಿರಲ್ಲ 10,000 ಒಬ್ಬನೇ ಸ್ಪಾನ್ಸರ್ ಮಾಡ್ತೀನಿ, ನನ್ನ ಇದು ಹಾಕಿ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿ. ಯಾಕೋ ನಿಂತು ಹೋಗೈತಿ. ರಾಜೇಶ್ ಸಾಹೇಬರೆಲ್ಲ ಗೊತ್ತದ ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಒಂದು ಸಾಗಬೇಕು. ಹೋಗಿಯವರು ನೇರವಾಗಿ ಮಾತಾಡೋದು, ಸರಳವಾಗಿ ಮಾಡೋದು, ಕಠೋರವಾಗಿ ಸಹ ಇದ್ದಂಥದ್ದನ್ನ ಇದ್ದಂತೆ ಹೇಳೋದು. ಬಹುಶಃ ಅವರ ಸಮಗ್ರ ಸಾಹಿತ್ಯ ಬಹುಶಃ 40 ಪುಟಗಳಿಗೆ ನಮ್ಮ ಕೃಷ್ಣಪುರ ಎಲ್ಲ ಮಾಡಿದ್ವಿ. ಇನ್ನ ಎಷ್ಟು ಇದು ಹೊರಬರ್ತದೆ ಗೊತ್ತಿರೋದು. ನಾನು ನೋಡ್ತಾ ಇದ್ದೆ ಕೆಲವೊಂದ್ಸಲ ನಮ್ಮ ಇವತ್ತು ಆಟ ಆಟೋದ್ರ ಬಗ್ಗೆ, ಇನ್ನಿತರ ಎಲ್ಲ ನಮ್ಮ ಕಂಪ್ಯೂಟರ್ ಬಗ್ಗೆ, ಸೊಸೈಟಿಲಿಂದ ಅನೇಕ ವಿಚಾರಗಳನ್ನು ಸಲ ಕೂಡ ಅವರು ಒಂದು ಬಸವಣ್ಣವರ ವಿಚಾರಧಾರೆ, ಬಸವಧರ್ಮದ ವಿಚಾರಧಾರೆ, ಲಿಂಗಾಯತ ಧರ್ಮ ಇದಕ್ಕೆ ಬಹಳ ಒಂದು ಪದ್ಧತಿಯನ್ನ, ಕಾಳಜಿಯನ್ನ ಹೊಂದಿದಂಥವ್ರು. ಇದ್ದಂತೆ ಇರುವಂತದ್ದು ಮತ್ತು ಕೇವಲ ಇದರ ಮೇಲೆ ಅಷ್ಟೇ ನಾವು ಸಾಹಿತ್ಯದ ಬಗ್ಗೆ ನೋಡಬಹುದು. ಹೀಗೆ ಬಹಳ ಒಂದು ಕಲರ್ಫುಲ್ ಪರ್ಸನಾಲಿಟಿ ಅಂತೀವಲ್ಲ ನಾವು ಅವ್ರಿಗೆ. ಮತ್ತು ಬಹಳಷ್ಟು ಮಂದಿ ಶಿಷ್ಯರು. ನಾನು ಮೊನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ನಮ್ಮ ಇವರು ಮಂತೇಶ್, ನಾನು ಕಲಬುರಗಿ ಶಿಷ್ಯ ಅಂತ ಹೇಳಿದ್ರು ಪ್ರೊಫೆಸರ್ ಸರ್ ಕಲಬುರ್ಗಿ ಸರ್ ಶಿಷ್ಯರಿಗೆ ನಾವು ನನ್ನ ಪ್ರಾರ್ಥನೆ ಕಾರ್ಯಕ್ರಮ ಕರಿತೀನಿ ಅಂತ ಹೇಳಿದ್ದೆ. ಹೀಗೆ ಅಪಾರವಾದಂಥ ಒಂದು ಬಳಗನ್ನ ಶಿಷ್ಯರು ಹೊಂದಿದ್ರು. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಅವ್ರ ಬೆಲೆ ಅವರ ಅಭಿಮಾನ ಪ್ರೀತಿ ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ದಿವಸ ಡಾಕ್ಟರ್ MM ಕಲಬುರ್ಗಿಯವರು ಬಹುಶಃ ಅವರು ಇನ್ನೂ ಅನೇಕ ದಶಕಗಳ ಆಗಬೇಕಾಗಿತ್ತು, 2 ದಶಕಗಳ ಆಗಬೇಕಾಗಿತ್ತು. ಬಹುಶಃ ಅವರು ಇದ್ದಿದ್ರೆ
ಇವತ್ತು ಬಹಳ ದೊಡ್ಡ ಬದಲಾವಣೆಯ ಒಂದು ದಿವಸ. ಇವತ್ತು ದಿವಸ ಬಸವನಲ್ಲಿ ಲಿಂಗಾಯತರಲ್ಲಿ ಇವತ್ತು ಸಹ ಶಂಕರಾಚಾರ್ಯರು ಮಾತೇಶ್ವರವರು ಹೇಳಿದ ನಮ್ಮೆಲ್ಲರಿಗೂ ಒಂದು ಶಕ್ತಿಯಾಗಿ ಕೋಟಿ ಸಂಶೋಧನಾ ಕೇಂದ್ರ ಒಂದು ಶಕ್ತಿಯಾಗಿ ಇವತ್ತು ಸಹ ಬಸವ ಧರ್ಮಕ್ಕೆ ಜಾಗತಿಕ ಧರ್ಮವಾಗಿರುವುದು ಸಹ ಜಾಗತಿಕ ಸಂಸ್ಕೃತಿಯಾಗಿ ಮಾಡಲಿಕ್ಕೆ ಇವತ್ತು ಸಹ ಬಹಳ ಅಪಾರವಾದಂಥ ಕೊಡುಗೆ ಅವರಿಂದ ಮಾಡಿದ್ರು. ಅವರ ಮಾರ್ಗದರ್ಶನ ನಾವು ಇನ್ನೂ ಕೂಡ ಬೇಕಾಗಿತ್ತು ಮಾತನಾಡಿದ ಸಂದರ್ಭ ಹೇಳಿ ಇವತ್ತು ಸಾಹಿತ್ಯ ಸಂಘಟನೆ ನಮ್ಮಲ್ಲಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಕೃಷಿ ಮತ್ತು ವಿಜಯಪುರಕ್ಕೆ ನಮ್ಮ ಒಳಗೆ ಸಾಕಷ್ಟು ಬದಲಾದರೂ ಕೂಡ ತಡವಾದ ಕೂಡ ಬಾಕಿಯ ತಿಳಿಸ್ಕೊಂಡಿಲ್ಲ. ಬಾಕಿಯ ಬಹುಶಃ ಅನುಭವ ಮಂಟಪ ಇವತ್ತು ಸಹೋದರರಿಗೆ ಜಗತ್ತಿನ ಅನುಭವ ಮಂಟಪದಲ್ಲಿ ಒಂದು ದಿವಸ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತೇಳಿ ಅವರ ಒಂದು ದೃಢ ಸಂಕಲ್ಪ ಇದೆ. ಮನೆಯಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸಲ ಬಜೆಟ್ ಅನ್ನು ನಾವು ಬಸವ ತತ್ವದ ಪ್ರಚಾರದಲ್ಲಿ ಇದು ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಏನಾಯಿತು ಅದಕ್ಕೆ ಬಾಲ್ಕಿ ಅವರುಗಳೇ ಒಂದು ಅಧ್ಯಕ್ಷರು ಲಿಂಗಾಯತ ಮಠಾಧೀಶರು ಒಪ್ಪಿದ್ದ ಅವರ ನೇತೃತ್ವದಲ್ಲಿ ಇವತ್ತು ಸಹ ಅನೇಕ ಬಸವಣ್ಣವರ ಬಗ್ಗೆ ಬಸವಾದೀಶರ ಬಗ್ಗೆ ಬಸವ ಧರ್ಮದ ಬಗ್ಗೆ ಒಂದು ಸಹ ಒಂದು ದೊಡ್ಡ ಆಂದೋಲನ ಪ್ರಚಾರ ಸಹ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಸಾಹಿತ್ಯಗಳಾದ ಡಾಕ್ಟರ್ ಸುಧೀರ್ ಪಟ್ಟಣ ಶೆಟ್ಟಿ ಅವರು ನಾವು ನೋಡ್ತಿದ್ದೀವಿ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ಬಸವಣ್ಣವರ ಬಗ್ಗೆ ಮಾತನಾಡಿದ ವಿಡಿಯೋ ಬಹಳಷ್ಟು ಪ್ರಚಾರ ಆಯಿತು. ಅವ್ರಿಗೆ ಇದೇ ನೀವು ಡಾಕ್ಟರೇಟ್ ಸಂದರ್ಭದಲ್ಲಾಗಿರ್ತಕ್ಕಂಥದ್ದು ವಿಡಿಯೋ ಇರ್ತೇವೆ ಸೋಷಿಯಲ್ ಮೀಡಿಯಾ ಇಷ್ಟು ವೈರಲ್ ಆಗಿತ್ತು. ಬಹುಶಃ ಅದು ಕೋಟ್ಯಾಂತರ ಜನರಿಗೆ ತಲುಪುವಂಥದ್ದು ಯಾವ ರೀತಿ ನಾವು ಭಾವನಾತ್ಮಕವಾಗಿ ಇವತ್ತು ಹೇಳಿದ್ರೆ ಸ್ವತಃ ಇವತ್ತು ಸರಿ ಅವರು ಬಂದು ಒಂದು ಸಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಕಲಬುರ್ಗಿ ಅವರ ಜೀವನದ ಬಗ್ಗೆ ಅವರ ವ್ಯಕ್ತಿತ್ವ ಬಗ್ಗೆ ಒಂದು ಎಲ್ಲರೂ ಕೂಡ ತುಂಬ ಪರಿಚಯ ಮಾಡಿದ್ದಾರೆ. ಮೊನ್ನೆ ನಾನು ಕೂಡ ಒಂದು ಸಂದರ್ಭದಲ್ಲಿ ಬರ್ತಿದ್ದರು, ಅವರು ಒಂದು ಇಂಟರ್ವ್ಯೂದಾಗ ಹೇಳಿದೆ, ಅವ್ನು ಹೇಳಿದ್ರು ಹೆಂಗಿರಿ ಅಂತ ಹೇಳಿದ್ರೆ ಒಂದು ವಿಚಾರ ಹೇಳಿದೆ. ಒಂದೇ ಒಂದು ಹೇಳುವಂಥ ಸ್ವಭಾವ ಹೇಗಿತ್ತು. ಅವ್ರು ಯಾರಿಗೂ ಹೇಳ್ತಾ ಇದ್ರು, ನೀವು ಒಬ್ಬರು ಮನೆಯಾಗ ಹೋಗಿ ಕೃಷ್ಣಪುರ ಮನೆಗೆ ಹೋಗಿ ಅವ್ರ ಮನೆಯವ್ರು ಹೇಳ್ತಾರ ನಮ್ಮ ಮನೆಯವರು ಪೂಜೆ ಮಾಡಾಕತ್ತಾರೆ. ಬಸವರ ಮನೆಗೆ ಹೋಗಿದ್ರು, ಅವರೇ ಪೂಜೆ ಅದನ್ನ ವಿಶ್ಲೇಷಣೆ ಮಾಡೋದು ಏನು ಪೂಜೆ ಮಾಡಾಕತ್ತಾರೆ. ನಮ್ಮ ಮನೆಯವರು ಪೂಜೆ ಮಾಡಾಕತ್ತಾರೆ, ಪೂಜೆ ಮಾಡ್ಕೊಳ್ಳಾಕತ್ತಿಲ್ಲ ಅದನ್ನ ನಾನೇ ಪೂಜೆ ಮಾಡ್ಕೊಳ್ಳ ನೀನೇ ನೀನೇ ಅಲ್ಲ ಸರ್ವವಾಗಿ ಹೇಳಿದ್ರು. ಯಾರು ಕೂಡ ರಾಜವರು ಬಹುಶಃ ಕಡೆ ಬರಲ್ಲ, ನಿಮಗೂ ಬರಲ್ಲ. ಅವ್ರು ಹೇಳ್ತಾರೆ ಹೇಗಾಗ್ತಾರೆ ಮಾಡ್ಕೊಳ್ಳಾಕತ್ತಾರ ಮಾಡಾಕತ್ತಾರ ಮಾಡ್ಕೊಳ್ಳ ಹೇಳಬೇಕು. ಹೀಗೆ ಒಂದು ಕಲರ್ಫುಲ್ ವ್ಯಕ್ತಿತ್ವ, ದೊಡ್ಡ ಶಕ್ತಿ ಒಂದು ಸಹ ನಮಗಾಗಿತ್ತು. ಯಾವುದೋ ಒಂದು ದುರ್ಘಟನೆಯಲ್ಲಿ ಅವರು ಮಾಡದ ತಪ್ಪಿಗೆ ಯಾವುದೋ ಒಂದು ಮಾತನಾಡಿದಂತ ಮಾತನಾಡಿದ್ರೆ ಪುನರುಚ್ಚರಿಸಿ ಹೇಳಿದ್ದಕ್ಕೆ ಒಂದು ಸಹ ಅದನ್ನು ತಪ್ಪಾಗಿ ಒಂದು ವಿಮರ್ಶೆ ಅವರ ಮೇಲೆ ಹಾಕಿ ಅವರು ಬಲಿಕೊಳ್ಳುವುದು ಇನ್ನು ಬಹಳಷ್ಟು ಕಥೆ ಐತಿ. ನಾನು ಹೇಳಕ್ಕೆ ಹೋಗುದಿಲ್ಲ ಈಗ. ಆದ್ರೆ ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿ ನಾವು ಕಳ್ಕೊಂಡಿವೆ. ಅವರು ಅನೇಕ ದಶಕಗಳಾಗಿತ್ತು. ಇನ್ನೂ ಒಂದು ಲಿಂಗಾಯತರಿಗೆ ಬಸವ ಧರ್ಮಕ್ಕೆ ಸಂಶೋಧನೆಗೆ ಸಾಹಿತ್ಯಕ್ಕೆ ಸಹ ಕೊಡುಗೆಯನ್ನು ಬಹಳಷ್ಟು ಆಗಬೇಕಾಗಿರೋದು ಮೊಟಕುಗೊಳಿಸುವಂತಹ ಒಂದು ಶಕ್ತಿಗಳು ಸಹ ಮಾಡಿದಂಥ ತಪ್ಪಾದಂಥ ಮಾತನ್ನು ಹೇಳಿ ಇವತ್ತು ಬಹಳ ಹೆಮ್ಮೆಯಿಂದ ಬೇರೆ ಸಂಸ್ಥೆ
ಇವತ್ತು ಅವರು ಹಾಕಿರೋದ್ರಿಂದ ಈ ಯೋಜನೆಗಳನ್ನು ಸಂಶೋಧನಾ ಕೇಂದ್ರದಲ್ಲಿ ಕಟ್ಟಿಯವರ ಸೇವೆ ಮಾಡೋದ್ರಿಂದ ಡಾಕ್ಟರ್ ಎಂ ಕಲ್ಬುರ್ಗಿಯವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ನಾವು ಪ್ರಕಟಣೆ ಮಾಡಿ ಸಹ ಬಿಡುಗಡೆಗೊಳಿಸೋದು. ಇವತ್ತು ನಮ್ಮ ಸಚಿವರು ಕೂಡ ಬರಬೇಕಾಗಿತ್ತು ಕನ್ನಡಿಗರು. ಪಾಪ ಅವ್ರು ಸ್ವಲ್ಪ ನಾವು ಯಾರು ಸಿಕ್ಕಿಲ್ಲ, ನೀವು ಕೃಷ್ಣಪುರ ಕಡೆಯವರು ತಪ್ಪಿಸಿದ್ವಿ. ನಾನು ಕೂಡ ವಾಟ್ಸಪ್ನ ಕೂಡ ಕಳಿಸಿದ್ದೆ. ಅವ್ರು ಏನು ತಿಳ್ಕೊಂಡ್ಬಿಟ್ರೆ ಬೆಂಗಳೂರಿನ ಕಾರ್ಯಕ್ರಮ ತಿಳ್ಕೊಂಡ್ರೆ ನಿನ್ನಿಂದ ವಿಜಯಪುರ ಕಳಿಸಿದ್ರೆ ನನ್ನ ಕಾರಣದಲ್ಲಿ ನನ್ನ ಕಾರ್ಡ್ ಕೊಡೋಕೆ ಸಮಯ ಸಿಕ್ಕಿಲ್ಲ. ನಾನು ಕಳಿಸಿದ ನಮ್ಮದು ನಾನು ಬರೀ ಕಾರ್ಯಕ್ರಮ ಇಂಥ ದಿವಸ ಐತಿ ಅದಕ್ಕೆ ವಿಜಯಪುರ ಐತೆ ನನಗೆ ಗೊತ್ತಾಗಿದೆ. ಯಾಕಂದ್ರೆ ಅವ್ರ ಮನೆಯಾಗ ಕುಟುಂಬದಲ್ಲಿ ಒಂದು ದಿವಸ ಮದುವೆ ಇದೆ, ಸಾಯಂಕಾಲ ಇಲ್ಲ 7 ಗಂಟೆಗೆ ಮದುವೆ ಆಗಿದೆ. ದಯವಿಟ್ಟು ನೀವು ನಮ್ಮ ಪರವಾಗಿ ನೀವು ಹೋಗಿ ಶುಭವನ್ನು ಆಗಿದ್ರೆ ಇವತ್ತು ಸರ್ಕಾರನೂ ಕೂಡ ಈ ಸಮಗ್ರ ಸಾಹಿತ್ಯವನ್ನು ಪ್ರಕಟಣೆ ಮಾಡೋಕ್ಕೆ ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಕನ್ನಡ ಸರ್ಕಾರ ಕೆಲಸ ಮಾಡಿದ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಇವತ್ತು ಹೂಗಳು ಸಂಶೋಧನಾ ಕೇಂದ್ರ ಈಗ ನಾವು ಬರೇ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಎಲ್ಲ ಹೂಗಳು ಸಂಶೋಧನಾ ಕೇಂದ್ರ ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಾಗ ನಮಗೆ ಗೊತ್ತಿದೆ. ಇದಕ್ಕೆ ನಾವು ಪ್ರಿಂಟ್ ಮಾಡೋ ವಚನ ಪ್ರಿಂಟ್ ಮಾಡಕ್ಕೆ ಹೋಗಿ 500 ರೂಪಾಯಿ ಹೊತ್ತು ಭಾಷಾ ಮಿಷನ್ ಕೃಷಿಗೆ ಕಳಿಸಿದಾಗ ಅವ್ರನ್ನ 6 ತಿಂಗಳು ಇಟ್ಕೊಂಡು ವಾಪಸ್ ಕಳಿಸಿ ನಮ್ಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ತುಮಸ ಹಿತಚಿಂತನಕ್ಕೆ ಅದೊಂದು 15% ಪ್ರಾರಂಭ ಮಾಡಿ ಮನೆ ಮಾಡ್ಕೊಂಡು ತುಮಸದ ಮಾಡಿದಂಥದ್ದು. ಮೈಸೂರು ಮಹಾರಾಜರು ಕೇಳ್ತಾರೆ ಅವಾಗ ಏನು ನಾವು ಏನು ಬಿಟ್ಟು ಕೇಳಿ ಪಕ್ಷದಾಗ ಏನು ಬಿಟ್ಟು ಬೇಡ ಮೈಸೂರು ಮಹಾರಾಜರು ಕೇಳ್ಬಿಟ್ಟಿರ್ತಾರ. ಏನಾದ್ರು ಒಂದು ಪ್ರಿಂಟಿಂಗ್ ಪ್ರೆಸ್ ಇಷ್ಟು ಇಲ್ಲ, ಆಧುನಿಕ ಪ್ರಿಂಟಿಂಗ್ ಕನ್ನಡ ಪ್ರಿಂಟಿಂಗ್ ಕಲಿತದ ಪ್ರಿಂಟಿಂಗ್ ಪ್ರೆಸ್ ಕೊಡುವ ಅಂತ ಕೇಳ್ತಾರೆ. ಆ ಅಳಕಟ್ಟಿ ಅವ್ರು ಕೇಳಿದ್ರೆ ಅಂತ ಸಿಕ್ಕಿಲ್ಲ. ನಾನು ಆ ಪ್ರಿಂಟಿಂಗ್ ಪ್ರೆಸ್ ಮೊಳೆಸಿದಲ್ಲಿ ಮಳೆಯಲ್ಲ ಮಳೆ ತರಿಸ್ಕೊಟ್ಟೆ. ಅವ್ರಿಂದ ಪ್ರಿಂಟಿಂಗ್ ಪ್ರೆಸ್ ಕೊಡಬೇಕಂತ ನೀವು ಮೊಳೆ ಕೇಳ್ತಾರೆ. ಹೀಗೆ ಅವರ ಒಂದು ಸೇವೆಯನ್ನು ವಚನ ಸಂಘವನ್ನು ಮಾಡಲಿಕ್ಕೆ ದೊಡ್ಡ ಸೇವೆ ಅಂತ ನಾನು ನೀಡಿ ಅವರ ನಡೆಯುವುದು ಸಂಪುಟದ ಸಮಗ್ರ ಸಾಹಿತ್ಯವನ್ನು ಸಹ ಪ್ರಕಟಿಸಿ ಬಿಡುಗಡೆ ಮಾಡುವಂಥದ್ದನ್ನು ಇಲ್ಲಿ ಬಿಡುಗಡೆ ಮಾಡಿದ್ವಿ. ನಾಳೆ ವರ್ಷ ಬಂದಾಗ ಮತ್ತೊಮ್ಮೆ ಧಾರವಾಡದಲ್ಲಿ ಮತ್ತು ಸಂದರ್ಭ ಹೋದಾಗ ಇವತ್ತು ಬಸವ ಸಂಸ್ಕೃತಿ ಸಹ ಸಮಿತಿ ವತಿಯಿಂದ ಮತ್ತೆ ನಮಗೆ ಸಮಗ್ರ ಸಾಹಿತ್ಯವನ್ನು ಎಲ್ಲ ಸಂಶೋಧಕರಿಗೆ ಯುವ ಸಂಶೋಧಕರಿಗೆ ಜನತೆಗೆ ತಲುಪುವಂಥ ಕೆಲಸವನ್ನು ಸಹ ಇವತ್ತು ರಾಜರು ಈಗಾಗಲೇ ಬೆಳೆಯಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಪೂಜ್ಯ ಬಸಲಿಂಗ ಬಾಲ್ಕಿಯವರು ಬೀದರ್ದಿಂದ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದರು. ನಮ್ಮ ಆಶೀರ್ವದಿಸಿದ ಅವರಿಗೆ ವಿಶೇಷವಾಗಿ ಅವರಿಗೆ ಮತ್ತು ಎಲ್ಲ ಪಟ್ಟಣ ಶೆಟ್ಟಿ ಅವರಿಗೆ ಎಲ್ಲ ಸಂಪಾದಕರಿಗೆ ಅವರೆಲ್ಲರಿಗೂ ಕೂಡ ನಮ್ಮಂಥ ನಮ್ಮಗಳ ಸರಶಿನ ಅವರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಎಂ.ಡಿ. ಪಾಟೀಲ್ ಅವರಿಗೂ ಮತ್ತು ಈ 40 ಸಂಪುಟಗಳನ್ನು ಉದ್ಘಾಟನೆಯನ್ನು ಮಾಡಿರುವಂತಹ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೂ, ತಾಯಿಯವರಾದ ಉಮಾದೇವಿ ತಾಯಿಯವರಿಗೂ ಮತ್ತು ನಮ್ಮ ಮಧುಭಾವಿ ಸರ್ ಅವರಿಗೂ, ಕೃಷ್ಣ ಕೋಲಾರ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ನಾನು ಬಹುತೇಕ ಒಂದಿಲ್ಲ ಒಂದು ದಿನದಲ್ಲಿ 1-2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರ್ತೀನಿ. ಆದರೆ ಈ ಒಂದು 5 ವರ್ಷದಲ್ಲಿ ಅತ್ಯಂತ ಆನಂದದ ಕ್ಷಣ ಯಾವುದು ಅಂದರೆ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಎಂ.ಎಂ. ಕಲಬುರ್ಗಿಯವ್ರದ್ದು 3 ತಿಂಗಳು ಓದಿದ್ರು ಇಷ್ಟು ತಿಳ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ನನಗೆ 3 ಗಂಟೆ ಕಾರ್ಯಕ್ರಮದಾಗ ಬಾಲ್ಕಿ ಬಸವ ಕಲ್ಯಾಣ ಬೆಳಗ್ಗೆ ಬಿಡ್ರಿ ಅಂತ ಹೇಳಿದ್ರು. ನಾನಂದೆ ಮುಂಜಾನೆ ವಿಚಾರ ಸಂಕಿರಣದ ಅನೇಕ ವಿದ್ವಾಂಸರು ಮಾತಾಡ್ತಾರೆ, ನಾನು ರಾತ್ರಿ ಹೋಗಿ ವಸತಿ ಮಾಡ್ತೀನಿ ಅಂತ ಮಧುರಾವಿಸದವರಿಗೆ ಹೇಳಿದ್ರು. ಆ ಮರುದಿವಸ ರಾತ್ರಿ ಎಲ್ಲ ವ್ಯವಸ್ಥೆ ನಮಗೆ ಮಾಡಿದ್ರು. ಬಹಳ
ಮುಂಜಾನೆ ಎಲ್ಲ ವಿದ್ವಾಂಸರ ಮಾತನ್ನ ಕೇಳಿದ ಮೇಲೆ ಬಹಳ ಕಲಬುರಗಿಯವರ ಹೆಂಗ ಮಹಾಭಾರತ ಕೃಷ್ಣನ ಏನೋ ಬಹುಮುಖ ದರ್ಶನ ಅಂತ ಹೇಳ್ತಾರಲ್ಲ, ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಆದ್ರೆ ನಿಜವಾದ ಕಲಬುರಗಿಯವರು ಬಹುಮುಖ ದರ್ಶನ ನಮ್ಮ ಬಾಯಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತ ನಿಜಕ್ಕೂ ಈಗಾಗಲೇ ನಮ್ಮ ಮಹಾಂತೇಶ್ ಬಿರಾರ ಅವರು ಪ್ರಾರಂಭ ಹೇಳಿದರು. ನಾನು ಇನ್ನೂ ಪಟ್ಟಾಭಿಷೇಕ ಆಗಿದ್ದಿಲ್ಲ. ನಮ್ಮ ಗುರುಗಳ ಜೊತೆ ಇದೇನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ. ಜ್ಞಾನಿಗಳ ಆಶ್ರಮದ ನಾನು ಓದ್ಕೊಂಡಿದ್ವಿ. ಹಡಕಟ್ಟಿಯವರ ಸಮಾಧಿ ದರ್ಶನ ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳಿದ್ರು. ಅವ್ರ ಜೊತೆ ನಾನು ಹೋದೆ. ಆ ಹಡಕಟ್ಟಿಯವರ ಸಮಾಧಿ ಮಾತ್ರ ಇದೆ. ಅವಾಗ MD ಪಾಟೀಲ್ ತಂದೆಯವರು BM ಪಾಟೀಲ್ ಅಧ್ಯಕ್ಷರಿದ್ದರು. ಅವರಿಗೆ ಗುರುಗಳು ಕರೆಸಿದ್ರು ನ್ಯಾಯಾಲಯ. ಹಡಕಟ್ಟಿಯವರಿಂದ ಇಲ್ಲಿ ಬಹಳ ದೊಡ್ಡ ಕಾರ್ಯ ಮಾಡ್ಯಾರ. ನೀವೇನಾದರೂ ಇಲ್ಲಿ ಅವ್ರ ನೆನಪಿಗೋಸ್ಕರ ಇಲ್ಲೇನಾದರೂ ಜಂಗಮ ಕಾರ್ಯ ನಡೀಬೇಕು ಅಂತ ಅವ್ರು ಹೇಳಿದರು. ಈ ವಿಷಯ ಈಗಾಗಲೇ ನಮ್ಮ ಮಹಂತೇಶ್ ಅವರು ನಮಗೆಲ್ಲ ತಿಳಿಸಿದ್ದಾರೆ. ಆವಾಗ ಸಹಜವಾಗಿ ಅವರು ಅಂದಿದ್ರು. ಆದರೆ ಅದನ್ನು ಅವರು ನಿರೀಕ್ಷಿತವಾದಂತಹ ಅವ್ರ ವಿವೇಕಾದ ಮುಂದೆ ಅದನ್ನ ಚಾಚು ತಪ್ಪಲಾದರೆ ಬಹುತೇಕ ನಾನು ಕಂಡಿದ್ದಂಗ ರಾಜಕೀಯ ನಾಯಕರು, ಸಾಹಿತ್ಯ, ಸಂಸ್ಕೃತಿ ಇಂಥದ್ರಲ್ಲಿ ಇರೋರು ಬಹಳ ಅಪರೂಪ, ಬಹಳ ಅಂದ್ರೆ ಬಹಳ ಅಪರೂಪ. ಅವರಿಗೆ ಏನೂ ಒಳಗೆ ಹೋಗಂಗೇ ಇಲ್ಲ. ಆದರೆ ಅದಕ್ಕೆ ಅಪವಾದಗಳನ್ನು MB ಪಾಟೀಲರು ಇಷ್ಟೊಂದು ಬೃಹತ್ ರೀತಿಯಲ್ಲಿ BJP ಸಂಸ್ಥೆಯಲ್ಲಿ ಸಂಶೋಧನೆಯನ್ನು ಸ್ಥಾಪಿಸಿ ಅದನ್ನು ಬಹುಮುಖವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಬಹುತೇಕ ಕರ್ನಾಟಕದ ರಾಜಕೀಯ ನಾಯಕರಿಗೆ ಇದೊಂದು ಆದರ್ಶನೂ ಹೌದು, ಇದೊಂದು ಅನುಕರಣೀಯ ಹೌದು ಅಂತ ನನಗೆ ಬಂದಿದೆ. ಅಂಥ ಪಾಟೀಲರು ಇವತ್ತ BIT ಸಂಸ್ಥೆ ರಿಸರ್ಚ್ ಸೆಂಟರ್ ಸಂಶೋಧನೆ ಕೇಂದ್ರ ಭಾಳ ಇರ್ತಾವ, ವಿಪುಲವಾಗಿರ್ತಾವ. ಅದು ಸದಾಕಾಲ ಜೀವಂತವಾಗಿರುವಂತಹ ಸಂಸ್ಥೆ ಯಾವುದು ಅಂದ್ರೆ ಹಡಕಟ್ಟಿಯವರ ಸಂಶೋಧನೆ ಸಂಸ್ಥೆ ಅಂತ ನಾವೆಲ್ಲ ಹೆಮ್ಮೆಯಾಗಿ ನಮ್ಮ ಗುರುಗಳು ಕುಂದೂರು ಮಠದ ಶರಶ್ಚಂದ್ರ ಸ್ವಾಮಿಗಳು ಆ ದೊಡ್ಡ ವಿದ್ವಾಂಸರು ಅವರು ಹೇಳಿದರು, ಭಾರತದಾದ್ಯಂತ ನಾನು ಎಲ್ಲ ಸಂಶೋಧನೆ ಕೇಂದ್ರ ಭೇಟಿ ಕೊಟ್ಟೀನಿ. ಆದರೆ ಎಲ್ಲಕ್ಕಿಂತ ಹೆಚ್ಚು ಅಲ್ಪ ಅವಧಿಯಲ್ಲಿ ಇಷ್ಟೊಂದು ಬೃಹತ್ ಕಾರ್ಯ ಮಾಡಿದ್ರೆ ನೋಡಿದ್ದು ಅದು ಹಡಕಟ್ಟಿಯವರ ಸಂಶೋಧನಾ ಸಂಸ್ಥೆ ಅಂತ ಅವರು ಹೇಳಿದ್ರು. ಅದಕ್ಕೆ ಕಾರಣಕರ್ತರು ಯಾರು ಅಂದ್ರೆ MB ಪಾಟೀಲರು ಅಂತ ನಾವೆಲ್ಲ ಹೆಮ್ಮೆಯಿಂದ ಖುಷಿಯಿಂದ ಹೇಳಬೇಕು. ಅಂತ ಇದು ಸಾಮಾನ್ಯ ಕಾರ್ಯ ಅಲ್ಲ ನೋಡ್ರಿ. ಎಂಥ ಯೋಗದ ಇವತ್ತು ನಮ್ಮ ಕಲಬುರಗಿಯವರು ವಿಜಯಪುರ ಜಿಲ್ಲೆಯಲ್ಲಿ ಹುಡುಗಿಯವರು ಮತ್ತೆ ಹಡಕಟ್ಟಿ ಸಂಸ್ಥೆ ವತಿಯಿಂದ 40 ಸಂಪುಟಗಳನ್ನ ಅವರಿಗೆ ಅರ್ಪಿಸ್ತಾ ಇರೋದು ಬಿಜಾಪುರ ಜಿಲ್ಲೆಯಿಂದಲೇ. ಅವರು ಬಿಜಾಪುರ ಜಿಲ್ಲೆಯವರು ಆ ಸಂಪುಟಗಳನ್ನು ಪ್ರಕಟಣೆ ಮಾಡಿ ಅರ್ಪಿಸ್ತಾ ಇರೋದು ಬಿಜಾಪುರ ಜಿಲ್ಲೆಯಿಂದ ಬಹಳ ಖುಷಿ, ಬಹಳ ಸಂತೋಷ. ಮತ್ತೆ ಹಡಕಟ್ಟಿಯವರ ಮೇಲೆ ಅತ್ಯಂತ ಪ್ರೀತಿಯುಳ್ಳವರು ಯಾರು ಅಂದ್ರೆ MM ಕಲಬುರ್ಗಿಯವರು. ಬಹಳ ಅವ್ರ ಮನೆಗೆ ಹೋದಾಗ ಅವ್ರ ಮನೆಗೆ ಹೋದಾಗ ಮೊದಲ ನಿಮ್ಮ ಎದುರುಗಡೆ
ಅತ್ಯಂತ ಬಹಳ ಹೃದಯಸ್ಪರ್ಶಿಯಾದಂಥ ಅದಕ್ಕೆಲ್ಲ ಕಾರ್ಯಕರ್ತರಂದ್ರೆ ನಮ್ಮ ಪಾಟೀಲ್. ಬಹುತೇಕ ನನಗೆ ಅನಿಸ್ತದೆ ಪಾಟೀಲ್ರವರು ಇಷ್ಟೊಂದು ಲಿಂಗಾಯತ ಬಗ್ಗೆ ಗಟ್ಟಿತರ ಅವರು ಬರಬೇಕಾದ್ರೆ ಅದು ಕಲಬುರ್ಗಿಯವರು ಗೆಳೆತನವೇ ಅದು ಮುಖ್ಯ ಕಾರಣ ಅನ್ನೋದು ಅದು ಎಲ್ಲೆಂದೂ ಸುಳ್ಳಲ್ಲ. ಯಾಕಂದ್ರೆ ಬಸವ ಸಂಸ್ಕೃತಿ ಅಭಿಯಾನ ನಾವು ನಾಡಿನ ತುಂಬ ಮಾಡಿ ಬೆಂಗಳೂರಿನ ಸಮಾರಂಭ ಮಾಡಿ ಎಲ್ಲ ಆದ್ಮೇಲೆ ಏನೇನೋ ಅವಾಂತರಗಳು ಅದು ನೂರಾರು ಜನ ನಮ್ಮ ಲಿಂಗಾಯತ ನಾಯಕರ ಒಬ್ಬರು ಧ್ವನಿ ಎತ್ತಲಿಲ್ಲ. ಯಾವಾಗಲೂ ಸತ್ಯ ಅಂತ ಹೇಳಬೇಕು, ಸುಳ್ಳು ಅಂತ ಹೇಳಬೇಕು. ಆದ್ರೆ ಸುಳ್ಳಿದ್ರೂ ಮೌನವಾಗಿ ಎಲ್ಲರೂ ಮೌನವಾಗಿ ಹೋಗುದು. ಆದ್ರೆ ಅದನ್ನು ಏಕಾಂಗಿಯಾಗಿ ಅದನ್ನ ಸುಳ್ಳು ಬಸವ ಸಂಸ್ಕೃತಿ ಅಭಿಯಾನ ಮಾಡಿ ಯಶಸ್ವಿಯಾಗಿ ಗಟ್ಟಿ ಧ್ವನಿಯಲ್ಲಿ ಎದೆತಟ್ಟಿ ಹೇಳಿದವು ಯಾವ ಅಂದ್ರೆ ಏಕೈಕ ನಾಯಕ ಬಹುತೇಕ ಅಂತಹ ಅಪರೂಪದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತ ಒಂದು ಸಂತೋಷದಿಂದ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವಾಗ ಬಹುತೇಕ ನಮಗೂ ಕಲಬುರ್ಗಿಯವರು ಕೊನೆ ಸಂಬಂಧ ಬಂತು. ಮೊದಲ ಅವ್ರ ಹೆಸರು ಕೇಳಿದ್ವಿ, ಅವಾಗ ಒಂದ್ಸಲ 2 ಸಲ ಕಲಿಸಿದ್ವಿ. ಅದರಿಂದ ಸಮೀಪದಿಂದ ಈ ಸಂಬಂಧ ಇರಲಿಲ್ಲ. ಕೊನೆಗೆ ಹೆಂಗೆ ಸಂಬಂಧ ಬಂತು ಅಂದ್ರೆ ನಾನು ಮಹಾರಾಷ್ಟ್ರದಲ್ಲಿ ನಮ್ಮೆಲ್ಲ ಶಿಷ್ಯರು ನನಗೆ ಮರಾಠಿ ಬರುತ್ತು. ಮರಾಠಿ ಬಗ್ಗೆ ನಾನು ಪ್ರವಚನ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಬಸವಣ್ಣನ ಸಾಹಿತ್ಯನೇ 0%. ಎಲ್ಲೋ ಮರಾಠಿ ವಚನ ಜಯದೇವರು ಮಾಡಿದ್ದು 4 ಗ್ರಂಥಗಳನ್ನು ಬಿಟ್ಟು ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಗ್ರಂಥಗಳು ಇರಲಿಲ್ಲ. ಗದಗಿನ ಜಗದ್ಗುರುಗಳು ಅವಾಗವಾಗಿತ್ತು. ಕರ್ನಾಟಕದ ಭಾಷಾಂಗದಲ್ಲಿ ನೀವು ಮಹಾರಾಷ್ಟ್ರ ಕೆಲಸ ಮಾಡಬೇಕು ಅಂತಿದ್ರು. ಹೆಂಗ್ ಮಾಡಬೇಕು ಅನ್ನೋದು ನಮ್ಗೆ ಅದನ್ನ ಗೊತ್ತಾಗ್ತಿದ್ದಿಲ್ಲ. ಒಮ್ಮೆ ಕಲಬುರ್ಗಿಯವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಸರ್ ಹಿಂಗ ಮಹಾರಾಷ್ಟ್ರ ನಮ್ಮ ಕಾರ್ಯಕ್ರಮ ಮಾಡ್ಬೇಕು ಅನಿಸ್ತದ, ನನಗೆ ಮರಾಠಿ ಬರ್ತದ, ಹೆಂಗ್ ಮಾಡಬೇಕು? ಆಗಿದ್ದಾಗ 5 ನಿಮಿಷದಾಗ ತಕ್ಷಣ ಅದಕ್ಕೆ ಮಹಾರಾಷ್ಟ್ರ ಬಸವ ಪರಿಷತ್ ಅಂತ ಹೆಸರಿಡ್ರಿ, ನೀವು ಕಾರ್ಯ ಮಾಡ್ಕೊತ ಹೋಗಿ. ತೆಲಂಗಾಣ ಬಸವ ಪರಿಷತ್ ಅಂತ ಹೇಳ್ರಿ, ಕಾರ್ಯ ಮಾಡ್ಕೊತ ಹೋಗಿ ಅಂತ ಹೇಳಿದ್ರು. ತಕ್ಷಣ ನಾವು ಕಾರ್ಯ ಮಾಡ್ತಾ ಇದೀವಿ. ಇವತ್ತ ಆ ಕಾರ್ಯವೇ ಮಹಾರಾಷ್ಟ್ರ ಬಸವ ಪರಿಷತ್ ಅಂತ ಹೇಳಿ ನಾವು ಸ್ಥಾಪನೆ ಮಾಡಿ ಸಮಗ್ರವಾದಂತಹ ವಚನ ಪ್ರಕಟಣೆಗಳನ್ನ 15 ಸಂಪುಟಗಳನ್ನ ಮರಾಠಿಯಲ್ಲಿ ನಾವು ಅನುವಾದ ಮಾಡಿಸಿದ್ವಿ. ಆ 15 ಕರ್ನಾಟಕದಲ್ಲಿ ಬಸವ ತತ್ವದ ಬಗ್ಗೆ ಒಳ್ಳೊಳ್ಳೆ ಗ್ರಂಥಗಳನ್ನ ಸುಮಾರು 100 ಗ್ರಂಥಗಳನ್ನ ನಾವು ಮರಾಠಿಯಲ್ಲಿ ಅನುವಾದ ಮಾಡಿವಿ. ಅಷ್ಟೇ ಅಲ್ಲ, ಸುಮಾರು 200 ಗ್ರಂಥಗಳು, ಒಟ್ಟು 250 ಗ್ರಂಥಗಳು, ಸಣ್ಣ ಪುಟ್ಟ ಎಲ್ಲ ಸೇರಿದ 250 ಗ್ರಂಥಗಳು ನಾವು ಮರಾಠಿ ಭಾಷೆಯಲ್ಲಿ ಕೊಟ್ಟಿವಿ. ಅದೆಲ್ಲ ಕೊಡೋದ ಸಂಗ್ರಹ ಮಾಡಿದ್ರೆ ಯಾರು ತಗೋಬೇಕು? ನಾವೇನ್ ಮಾಡಿದೀವಿ ಅಂದ್ರೆ ಒಂದು 100 ಒಂದು ವಾಹನ ತಗೊಂಡಿವಿ. ಒಂದು ಸಂಘಟ ನಮ್ಮ ಶಿಕ್ಷಕರಿಗೆ ಮರಾಠಿಯವರಿಗೆ ನಾವು ನಾಟಕ ಕಲಿಸಿದ್ವಿ. ಅರ್ಧ ತಾಸಿನ 2 ನಾಟಕ ಕಲಿಸಿದ್ವಿ. ಆ ನಾಟಕ ಒಂದು ರಥ ಮತ್ತು ನಾವು ನಮ್ಮೊಂದು ಕಾರು ಕೊಟ್ಟು 35 ಜನ ಮಹಾರಾಷ್ಟ್ರದ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಬಸವ ಸಂದೇಶ ಯಾತ್ರೆ, ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಬಸವ ಸಂದೇಶ ಯಾತ್ರೆ ಮಾಡಿವಿ. ಇಷ್ಟು ಪ್ರಚಾರ ಆಯ್ತು, ಇಷ್ಟು ಸ್ವಾಗತ ಸಿಕ್ತು ಅಂದ್ರೆ ನಾವೆಲ್ಲ ಪ್ರಸಾದಕ್ಕೆ ಸಿಗ್ತದಿಲ್ಲ, ನಾವು ಅಕ್ಕಿ ಗ್ಯಾಸ್ ತಗೊಂಡಿವಿ. ಎಲ್ಲೆಲ್ಲಿ ಏನೋ ಮಾಡ್ಲಿಕ್ಕೆ ಹತ್ತಲಿಲ್ಲ, ಎಲ್ಲರೂ ಸ್ವಾಗತ ಮಾಡಿ ಸುಮಾರು ಆಗಿನ ಟೈಮಿನ 2012 ಇಸ್ವಿದಾಗ ನಾವು ಮಾಡಿವಿ. ಬಹುತೇಕ 10 ಲಕ್ಷಕ್ಕಿಂತ
ಹೆಚ್ಚಿನ ಪುಸ್ತಕಗಳು ಮಾರಾಟ ಆದವು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಅಂದ್ರೆ ಇದು ಯಾರ ಕೊಡುಗೆ ಅಂದ್ರೆ ನಮ್ದಲ್ಲ, ಬಹುತೇಕ MM ಕಲಬುರ್ಗಿಯವರಿಗೆ ನಾವು ನೀವೇ ಲಕ್ಷ್ಯ ಹಾಕೊಟ್ಟಿದ್ರಿಂದಲೇ ಈ ಕಾರ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಅವ್ರು ನಮ್ಮ ಒಬ್ಬರಿಗೆ ಅಲ್ಲ, ಎಲ್ಲಾ ಮಠದವರಿಗೆ ಬೆಳಗ್ಗೆ ಎಲ್ಲ ಹೇಳ್ಯಾರ, ನಾನು ಪುನರಾವರ್ತಿ ಮಾಡಂಗಿಲ್ಲ. ಎಲ್ಲ ಮಠಗಳಿಗೂ ತಾವೆಷ್ಟು ಕಾರ್ಯ ಮಾಡ್ಯಾರಲ್ಲ, ಬೇರೆಯವರಿಗೂ ಅಷ್ಟೇ ನುಡಿಸಿಕೊಂಡಿದ್ದ ಒಂದು ವಿಶೇಷ ಕಲೆ MM ಕಲಬುರ್ಗಿಯವರಲ್ಲಿ ಇತ್ತು ಅನ್ನೋದನ್ನ ನಾವು ಯಾರು ಮರೆಯಬಾರದು. ಅಂಥ ಅಪರೂಪದ ಕಾರ್ಯ ಇವತ್ತ ಅವರು ಮಾಡಿದ್ದಾರೆ. ಅಂತ ಅದೇ ಮಾದರಿಯಲ್ಲಿ ನಾವು ತೆಲುಗು ನನಗೇನು ಬರೆಯಂಗಿಲ್ಲ, ನಾವು ಹಿಂದಿ ಬರ್ತದೆ. ತೆಲುಗಿನಲ್ಲಿಯೂ ಕೆಲವು ಪುಸ್ತಕಗಳನ್ನು ಮಾಡಿ ತೆಲಂಗಾಣದಲ್ಲಿಯೂ ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಮಾಡಿವಿ. ತೆಲಂಗಾಣ ಎಲ್ಲ ಜಿಲ್ಲೆಗಳು, ಮಹಾರಾಷ್ಟ್ರ 36 ಜಿಲ್ಲೆಗಳು ಎಲ್ಲ ಎರಡೂ ಕಡೆ ಆಯಿತು. ಕರ್ನಾಟಕ ಒಂದು ಬಾಕಿ ಉಳಿದಿತ್ತು. ಅದು ಮನೆ ಮನೆ ಬಸವ ಸಂಸ್ಕೃತಿ ಆಧಾರದ ಮೂಲಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬಸವ ತತ್ವದ ಯಶಸ್ವಿ ಕಾರ್ಯ ಆಗ್ಯದ. ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷ ಆಗ್ತದೆ. ಇದ್ರೆ ಮಹಾರಾಷ್ಟ್ರದಾಗ ದಿನ ಅವರೇ ಫೋನ್ ಮಾಡಿ ಕೇಳ್ತಿದ್ರು, ಸ್ವಾಮೀಜಿ ಈ ದಿನದ ಹೆಂಗಾಯ್ತು, ಎಷ್ಟು ಜನ ಬಂದ್ರು ಪ್ರವಚನಕ್ಕೆ, ಎಷ್ಟು ಸಾಹಿತ್ಯ ಮಾರಾಟ ಆಯ್ತು ಅಂತ ಕೇಳ್ತಿದ್ರು. ಬಹಳ ಉತ್ಸಾಹ ಇತ್ತು ಅವರಿಗೆ. ವರ್ಷಕ್ಕೆ ನೀವು 2-3 ತಿಂಗಳು ಬೇರೆ ರಾಜ್ಯದಾಗ ನೀವು ಪ್ರಚಾರ ಮಾಡಿ ಅಂತ ಹೇಳ್ತಿದ್ರು. ಅಂತಹ ಉತ್ಸಾಹ ಇದ್ದಾಗ ಮರಗಟ್ಟಿಯವರು ವಚನಶಾಸ್ತ್ರ ಭಾಗ 1 ಮರಾಠಿ ಅನುವಾದ ಮಾಡಿ ಅವರನ್ನು ಮುನ್ನುಡಿ ಬರ್ಸ್ಕೋಬೇಕು ಅಂತ ನಾನು ನಮ್ಮ ರಾಜು ದುಬ್ರೆಯವರಿಗೆ ಕಳಿಸಿಕೊಟ್ಟಿದ್ದೆ. ಅವರು ಇಳಕಲ್ ತನ ಬಂದಿದ್ರು. ಅವರು ಹತ್ಯೆ ಆಗಿದ್ದು ಸುದ್ದಿ ಬಂದು ನಿರಾಶೆಯಿಂದ ಅವರು ಬಂದರು. ಅಂತಹ ಅವರ ಕಾರ್ಯ ಬಹುಮುಖವಾದಂತಹ ಕಾರ್ಯ ಬಂಧುಗಳೇ. ಅಂಥ ಇವತ್ತ ಒಂದು ಮಾತು ಈ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೋಬೇಕು. ಇವತ್ತ ನನಗೆ ಅನಿಸ್ತದೆ, ಹಳಕಟ್ಟಿಯವರು ಮಾಡಿರುವಂತ ಅನೇಕ ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ವಚನಶಾಸ್ತ್ರ ಭಾಗ 1, ಭಾಗ 2, ಭಾಗ 3 ಇವತ್ತಿಗೂ ಪ್ರಸ್ತುತ, ಇವತ್ತಿನ ದಿನಮಾನಕ್ಕೂ ಹಳೆವಾಗಿಲ್ಲ ನನ್ನ ದೃಷ್ಟಿಯಲ್ಲಿ. ಬಹುತೇಕ ಎಲ್ಲ ವಿದ್ವಾಂಸರು ಇದಕ್ಕೆ ಸಂಬಂಧ ಕೊಡ್ತಾರೆ ಅಂತ ಅನಿಸ್ತದೆ. ಅದನ್ನ ಪಾಟೀಲರಿಗೆ ನಿರ್ದೇಶಕರಿಗೆ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ಹಳಕಟ್ಟಿಯವರದು ಭಾಗ 1, ಭಾಗ 2, ಭಾಗ 3 ಅದನ್ನ ಈಗಾಗಲೇ 2500 ವಚನಗಳು ಎಲ್ಲಾ ಭಾಷೆ ಹೋಗಿದಾವ. ಆದ್ರೆ ವಚನಗಳದಾವ, ಇವು ಹೆಂಗದಾವ ತತ್ವಜ್ಞಾನ. ಇದರಲ್ಲಿ ಲಿಂಗ, ಕಾಯಕ, ದಾಸೋಹ ಹೀಗೆಲ್ಲ ವಿಭಾಗ ವಚನಗಳಿದಾವ. ಇದನ್ನ ಇಂಗ್ಲಿಷ್ ಭಾಷೆ ಮತ್ತು ಹಿಂದಿ ಭಾಷೆಗೆ ಅನುವಾದ ಮಾಡಿದ್ರೆ ಇದು ಬಹಳ ಇಡೀ ನಮ್ಮ ಭಾರತಕ್ಕೆ ಒಳ್ಳೆ ಅನುಕೂಲ ಆಗ್ತದೆ. ಅವೆರಡು ಕಾರ್ಯ ಆದ್ರೆ ಒಳ್ಳೆಯದಂತ ನನ್ನೊಂದು ಸಣ್ಣ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. MM ಕಲಬುರ್ಗಿಯವರು ಮತ್ತ ಕಾಯಕ, ದಾಸೋಹ, ಹಳಕಟ್ಟಿಯವರು ಇರ್ಬೋದು, MM ಕಲಬುರ್ಗಿಯವರು ಇರ್ಬೋದು, ಅಥವಾ ಇತ್ತೀಚೆಗೆ ಕೆಲವು ವಿದ್ವಾಂಸರು ಬರೆದಂತವರು ಕಾಯಕ, ದಾಸೋಹ, ಗುರುಲಿಂಗ ಜಂಗಮ, ಅಸ್ಪೃಶ್ಯತೆ ಇಂಥವು ಮೌಲ್ಯಗಳು, ಈ ಮುಖ್ಯ ಮೌಲ್ಯಗಳು ಈ ಬೇರೆ ಭಾಷೆಗಳಲ್ಲಿ ಬರೋದು ಬಹಳ ಅವಶ್ಯಕ. ಇಂಗ್ಲಿಷ್ನಲ್ಲಿ, ಹಿಂದಿಯಲ್ಲಿ, ಇತರ ಭಾಷೆಗಳಲ್ಲಿ ಬರೋದು ಬಹಳ ಅವಶ್ಯಕ. ಅದನ್ನು ಈ ಹಳಕಟ್ಟಿ ಸಂಸ್ಥೆಯಿಂದ ಬಂದ್ರೆ ಬಹಳ ಒಳ್ಳೆಯದಂತ ಅನಿಸ್ತದೆ. ಆ ದೃಷ್ಟಿಯಿಂದ ಇವತ್ತ ನಾವು ಎಲ್ಲರೂ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಇನ್ನೊಂದು ನಾನು ಕೊನೆಯ ಮಾತನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕಲಬುರ್ಗಿಯವರು ಬೆಲ ಹೋಗ್ತಿದ್ರು. ಲಿಂಗಾಯತದ ಸಿದ್ಧಾಂತಕ್ಕೂ ಒಂದು ಗ್ರಂಥ ಬರಬೇಕು ಅಂತ ಹೇಳ್ತಿದ್ರು. ರಾಜಸರು ಗೊತ್ತದ. ಮತ್ತ ಲಿಂಗಾಯತ ಇತಿಹಾಸಕ್ಕೂ
ಎಲ್ಲರೂ ಲಿಂಗಾಯತ ಇತಿಹಾಸ ಬರೀತಾ ಇದ್ದಾರೆ, ನಾವೆಲ್ಲ ನೋಡಿರ್ಬೇಕು. ಅಂತಹ ಸಿದ್ಧಾಂತ ಮತ್ತು ಇತಿಹಾಸ ಕುರಿತು ಒಂದು ಟೀಮ್ ಒಂದು ಆಗಲು ಬಹಳ ಅವಶ್ಯಕತೆ ಇದೆ. ಅದನ್ನು ನಾವು ದೃಷ್ಟಿಗೆ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ಇನ್ನೊಂದು ಕೊನೆಯ ಮಾತೊಂದು ಹೇಳಿ ಮುಗಿಸ್ತೀನಿ. ಏನಂದ್ರೆ ಇವತ್ತಿನ ನಮ್ಮ ವಿದ್ವಾಂಸ ಇದು ಎಲ್ಲ ವಿದ್ವಾಂಸ ಭಾಗ ಇದೆ. ಎಲ್ಲ ವಿದ್ವಾಂಸರು ಬಸವಣ್ಣನವರು ಜನ್ಮದ ಬಗ್ಗೆ ಒಂದೊಂದು ಅಭಿಪ್ರಾಯ ಹೇಳ್ತಾರೆ, ಒಂದೊಂದು ಇಸ್ವಿ ಹೇಳ್ತಾರೆ. ಎಲ್ಲರ ಸಹಮತದಿಂದ ಒಂದು ಇಸ್ವಿ ಜನ್ಮ ಅಂತೂ ಬಸವ ಜಯಂತಿ ಈಗ ಶತಮಾನೋತ್ಸವ ಆಯ್ತು. ಈಗ 9ನೇ ಶತಮಾನ ಯಾವ ಇಸ್ವಿ ಮಾಡಬೇಕು ಅನ್ನೋದು ಒಂದಲ್ಲ. ಆ ದೃಷ್ಟಿಯಿಂದ 9ನೇ ಶತಮಾನ ಮಾಡೋರು 10ನೇ ಶತಮಾನ ಮಾಡೋರಿಗೆ ಎಲ್ಲಾ ವಿದ್ವಾಂಸರು ಕೂಡಿ ಬಸವಣ್ಣನವರ ಜನ್ಮ ತಾರೀಕು ಒಂದು ನಿಖರವಾಗಿ ಹೇಳಿದ್ರೆ ಅದನ್ನ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ 25 ವರ್ಷಕ್ಕೊಮ್ಮೆ 50 ವರ್ಷಕ್ಕೊಮ್ಮೆ ಆ ಜನ್ಮೋತ್ಸವ ಆಗ್ತದೆ. ಅದಕ್ಕೆ ಎಲ್ಲಾ ವಿದ್ವಾಂಸರಿಗೆ ನಾನು ಕಡೆಯಲ್ಲಿ ಕೇಳಿಕೊಂಡು ಇನ್ನ ಇವತ್ತಿನ ಎಲ್ಲ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲಿದ್ದೀವಿ. ನಾವು ವಚನ ಸಾಹಿತ್ಯದ ಬಗ್ಗೆ ಮಾಡಿದ್ದು ಬಹಳ ಸ್ವಲ್ಪದ ಕಾರ್ಯ, ಮಾಡಬೇಕಾದದ್ದು ಬಹಳ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಬಸವಣ್ಣನ ಕಾರ್ಯವನ್ನು ಮಾಡಿ ಬಸವಣ್ಣನ ರಥ ಬರೀ ಕನ್ನಡ ನಾಡಿನಲ್ಲ, ಬಸವಣ್ಣನ ರಥ ಇಡೀ ಭಾರತದಲ್ಲ, ಬಸವಣ್ಣನ ರಥ ಜಾಗತಿಕ ಮಟ್ಟದಲ್ಲಿ ಮುಗಿಸುವಂತಹ ಒಂದು ಸಂಕಲ್ಪ ನಾವು ಮಾಡೋಣ. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದಯ್ಯ ಪ್ರಾಣಿಗಳನ್ನು ಮಾತಾಡಬಾರದು. ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಕನ್ನಡ ನೆಲದಲ್ಲಿ ಸುರಿದಾಡಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಿ ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ವಿಶ್ವವೆಲ್ಲವೂ ನನ್ನದೇ ಅಂತ ಆ ದಿನಗಳಲ್ಲಿ ನಾವು ಕೂಡಿ ಬಸವನ ಕಾರ್ಯ ಮಾಡೋಣ. ಅದಕ್ಕೆಲ್ಲ ನಮಗೇನು ಈ ಅರಕಟ್ಟಿಯವರ ಒಂದು ಸಂಶೋಧನಾ ಕೇಂದ್ರ ಒಂದು ಈ ಕಾರ್ಯ ಇವತ್ತು 40 ಸಂಪುಟಗಳ ಬಿಡುಗಡೆ ಇದೊಂದು ಐತಿಹಾಸಿಕ ಕಾರ್ಯ ಅಂತ ನನಗೆ ಅನಿಸ್ತದೆ. ಅಂತ ಐತಿಹಾಸಿಕ ಕಾರ್ಯ ಮಾಡಿರುವಂತ ಅರಕಟ್ಟಿ ಸಂಸ್ಥೆಗೂ, ಅದಕ್ಕೆ ಆಧಾರ ಸ್ತಂಭವಾಗಿರುವಂತಹ ಪಾಟೀಲ್ರಿಗೂ, ಅದಕ್ಕೆ ದುಡಿದಂತಹ ನಮ್ಮ ಮಧುರಾಯಿ ಸರ್ ಅವರಿಗೂ, ಮತ್ತೆ ನಮ್ಮ ಎಲ್ಲ ವಿದ್ವಾಂಸರಿಗೂ, ಕೃಷ್ಣ ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಶರಣಾರ್ಥಿಯನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು